ಬಟ್ಟೆಯಲ್ಲೂ ಇದೆ ದೇವರು, ರಾಕ್ಷಸರ ಜಾಗ, ಯಾವ ಭಾಗದಲ್ಲಿ ಹರಿದ್ರೆ ಶುಭ. ಇಷ್ಟಪಟ್ಟು ಹೊಸ ಬಟ್ಟೆ ಖರೀದಿ ಮಾಡಿರ್ತೇವೆ, ಆದ್ರೆ ಅಚಾನಕ್ ಆಗಿ ಬಟ್ಟೆ ಹರಿಯುತ್ತೆ, ಇಲ್ಲ ಸುಟ್ಟು ಹೋಗುತ್ತೆ. ಈ ರೀತಿ ಇದರಿಂದ ಸ್ವಲ್ಪ ಗೊಂದಲ ಕಾಡುತ್ತೆ. ಇದು ಶುಭವ ಇಲ್ಲ ಅಶುಭವ ಎನ್ನುವ ಪ್ರಶ್ನೆ ಕಾಡಲು ಶುರುವಾಗುತ್ತೆ. ಯಾವಾಗ ಬಟ್ಟೆ ಹರಿದ್ರೆ ಶುಭ ಎಂಬ ಮಾಹಿತಿ ಇಲ್ಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಟ್ಟೆಯ ಬಗ್ಗೆಯೂ ಅನೇಕ ವಿಷಯಗಳನ್ನ ಹೇಳಲಾಗಿದೆ. ಅಲ್ಲದೆ ಹೊಸ ಬಟ್ಟೆಗಳನ್ನ ಧರಿಸಲು ಶುಭ ಸಮಯದಿಂದ ಹಿಡಿದು ಹೊಸ ಬಟ್ಟೆಗಳು ಸುಟ್ಟು ಹೋಗುವುದು, ಹರಿದು ಹೋಗೋದ್ರಿಂದ ಆಗುವ ಶುಭ ಮತ್ತು ಅಶುಭ ಫಲಿತಾಂಶಗಳವರೆಗೆ ಎಲ್ಲವನ್ನ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಬಟ್ಟೆಯ ಯಾವ ಭಾಗದಲ್ಲಿ ದೇವರು ಅಂತ ನೋಡೋದಾದ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಟ್ಟೆಯ ಬಗ್ಗೆ ವಿವರವಾದ ಮಾಹಿತಿ ಇದೆ. ಬಟ್ಟೆಯನ್ನು ದೇವರ ಭಾಗ, ರಾಕ್ಷಸರ ಭಾಗ ಸೇರಿದಂತೆ ಬೇರೆ ಬೇರೆ ಭಾಗ ಮಾಡಲಾಗಿದೆ. ಮೊದಲ ಬಟ್ಟೆಯನ್ನು 9 ಭಾಗಗಳಾಗಿ ಮಡಿಸಿ, ಮೊದಲ ಭಾಗ ದೇವತೆಗಳು, ಎರಡನೆಯ ಭಾಗ ರಾಕ್ಷಸರು, ಮೂರನೆಯ ಭಾಗ ದೇವತೆಗಳು ಮತ್ತು 4ನೇ ಭಾಗ ಮಾನವ. 5ನೇ ಭಾಗ ರಾಕ್ಷಸನಾದ್ರೆ 6ನೇ ಭಾಗ ಮಾನವ. 7ನ್ನು ದೇವರು, 8ನ್ನು ರಾಕ್ಷಸ ಹಾಗೂ 9ನೇ ಭಾಗವನ್ನ ದೇವರ ಭಾಗವಾಗಿ ವಿಂಗಡಿಸಲಾಗುತ್ತೆ. ನಿಮ್ಮ ಬಟ್ಟೆ ಹರಿದಾಗ ಅದನ್ನು 9 ಭಾಗವಾಗಿ ವಿಂಗಡಿಸಬೇಕು. ನಂತರ ಅದರಲ್ಲಿ ಯಾವ ಭಾಗ ಅರಿದಿದೆ ಇಲ್ಲ ಸುಟ್ಟಿದೆ ಎಂಬುದನ್ನ ನೋಡಬೇಕು. ದೇವತೆಗಳು ಅಥವಾ ಮನುಷ್ಯರಿಗೆ ಸೇರಿದ ಭಾಗಗಳಲ್ಲಿ ಹೊಸ ಉಡುಪು ಸುಟ್ರೆ, ಕತ್ತರಿಸಿದ, ಹರಿದ ಅಥವಾ ಮಣ್ಣಿನಿಂದ ಮುಚ್ಚಿದ್ರೆ ಅದನ್ನ ಶುಭವೆಂದು ಪರಿಗಣಿಸಬೇಕು. ರಾಕ್ಷಸರಿಗೆ ಸೇರಿದ ಭಾಗಗಳಲ್ಲಿ ಉಡುಪು ಸುಟ್ರೆ, ಕತ್ತರಿಸಿದ್ರೆ ಅಥವಾ ಮಣ್ಣಿನಿಂದ ಮುಚ್ಚಿದ್ರೆ ಇದನ್ನ ಅಶುಭವೆಂದು ಪರಿಗಣಿಸಬೇಕು. ನಿಮ್ಮ ಬಟ್ಟೆ ರಾಕ್ಷಸ ಜಾಗದಲ್ಲಿ ಸುಟ್ಟಿದ್ದರೆ ಇಲ್ಲ ಹರಿದಿದ್ರೆ ಅಶುಭ. ಇದು ಅಹಿತಕರ ಘಟನೆಯ ಮುನ್ಸೂಚನೆ ಆಗಿರಬಹುದು. ಹಾಗಾಗಿ ನೀವು ಸುಟ್ಟ ಹಾಗೂ ಹರಿದ ಬಟ್ಟೆಯನ್ನ ದಾನ ಮಾಡುವುದು ಉತ್ತಮ. ಇಲ್ಲವೇ ಆ ಬಟ್ಟೆಯನ್ನು ಬಳಸಬೇಡಿ, ಇದರಿಂದ ಅಶುಭ ಫಲಿತಾಂಶ ಕಡಿಮೆಯಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಿಂದ ಹೊರ ಹೋಗುವ ಮೊದಲು ಧರಿಸುವ ಬಟ್ಟೆ ಬಗ್ಗೆ ಗಮನ ಇರಲಿ. ಹರಿದ ಜೇಬಿರುವ ಯಾವುದೇ ಬಟ್ಟೆಯನ್ನು ನೀವು ಧರಿಸಬೇಡಿ. ಹರಿದ ಬಟ್ಟೆ ನಿಮ್ಮ ದೌರ್ಭಾಗ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಹೊಸ ಬಟ್ಟೆ ಹರಿದಾಗ ಅದನ್ನು ಎಸೆಯಲು ಅನೇಕರಿಗೆ ಮನಸ್ಸಾಗುವುದಿಲ್ಲ, ಹಾಗಾಗಿ ಅದನ್ನು ಧರಿಸ್ತಾರೆ. ಆದ್ರೆ ಇದನ್ನು ಧರಿಸೋದ್ರಿಂದ ಸಮಸ್ಯೆ ಶುರುವಾಗುತ್ತದೆ. ನೀವು ಅದನ್ನ ಧರಿಸಲೇಬೇಕು ಅಂದ್ರೆ ಅದನ್ನು ಸ್ಟಿಚ್ ಮಾಡಿ ಹಾಕಿಕೊಳ್ಳಿ.